ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೆ, ಪೂಜೆ ಎಲ್ಲ ಆಯಿತು. ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ತಿಂಡಿ ರವೆ ರೊಟ್ಟಿ ಮಾಡಿದ್ದೀನಿ. ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸಾಂಬಾರಿತ್ತು. ನಮ್ಮ ಮನೇಲೇನು ಸಾಂಬಾರಲ್ಲೆಲ್ಲ ತಿನ್ಕೋತಾರೆ. ಸಾಂಬಾರು ಗೊಜ್ಜು ಏನಿದ್ರು ಸರಿ, ಯಾವುದ್ರಲ್ಲಾದರೂ ತಿಂತಾರೆ. ಚಟ್ನಿನೇ ಜಾಸ್ತಿ ಇಷ್ಟ ಆಗಲ್ಲ ಅವ್ರಿಗೆ. ಮಾಡಿದ್ದೀನಿ. ಇವಾಗ ರವೆ ರೊಟ್ಟಿ ಆಗ್ತಾಯಿದೆ. ಪ್ಲೈನಾಗಿ ಹಾಕ್ತೀನಿ. ನಾನೇನು ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕಲ್ಲ, ಯಾಕೆಂದರೆ ನಾವು ಮಾಡ್ತಾಯಿರ್ತೀವಿ. ಅಂದರೆ 3 ದಿನಕ್ಕೆ 4 ದಿನಕ್ಕೆ ಅಂತ ಮಾಡ್ತಾಯಿರ್ತೀವಿ. ಅದರಿಂದ ಜಾಸ್ತಿ ಹಾಕಲ್ಲ ನಾನು. ಈರುಳ್ಳಿ ಎಲ್ಲ ಹಾಕಲ್ಲ. ಮಸಾಲೆ ರೊಟ್ಟಿ ಆ ಥರ ಎಲ್ಲ ಹಾಕೋದು ಅಪರೂಪ. ನಾನು ಜಾಸ್ತಿ ಹಾಕಲ್ಲ ಆ ಥರ, ಯಾಕೆಂದರೆ ಅದು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತಲ್ಲ. ಅಂದರೆ ಹೇಳಿದ್ನಲ್ಲ, ಅದು ಡೈಲಿ ಮಾಡ್ತಾಯಿರ್ತೀವಿ. ಪದೇ ಪದೇ ಅದನ್ನ ಕಟ್ ಮಾಡಿಕೊಂಡು ಅದೇನು ಇಷ್ಟ ಆಗಲ್ಲ. ಸಾಕು ಇಷ್ಟೇ ಡೈಲಿ ಮಾಡೋದ್ರಿಂದ ಅಂತ ಅಂದ್ಬಿಟ್ಟು ಇಷ್ಟೇ ಮಾಡ್ಕೋತೀವಿ ನಾವು. ಅದೇ ವಾರದಲ್ಲಿ 1-2 ಸರಿ ಅಥವಾ ಮಾಡ್ತಾಯಿರ್ತೀವಿ. 2 ಸರಿ ಅಥವಾ 3 ಸರಿ, ಒಂದೊಂದು ಸರಿ 3 ಸರಿನೂ ಆಗೋಗ್ಬಿಡುತ್ತೆ ಆ ಥರ. ಅದರಿಂದ ಜಾಸ್ತಿ ಮಾಡ್ತಿರ್ತೀವಲ್ಲ, ಅದರಿಂದ ಏನು ಮಾಡಲ್ಲ. ತಿನ್ನಬೇಕು ಅನ್ನಿಸ್ದಾಗ ಮಸಾಲೆ ಥರ ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡು ಮಾಡ್ತೀವಿ. ಈ ಥರ ಬಳಿಯೋದು ನಾವು. ಕೆಲವರು ತಟ್ಟಿ ಹಾಕ್ತಾರೆ, ಕೆಲವರು ಈ ಥರ ಮಾಡ್ತಾರೆ. ನೋಡಿ ಇಷ್ಟ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಹಾಕ್ತಾರೆ. ನಾನು ಎಲ್ಲದಕ್ಕೂ ಎಣ್ಣೆ ಕಡಿಮೆನೇ ಬಳಸೋದು. ಬೇರೆದೆಲ್ಲ ಡೀಪ್ ಫ್ರೈ ಮಾಡಿದಾಗ ಅದರಲ್ಲಿ ತಿಂತೀವಲ್ಲ ಅಂದ್ಬಿಟ್ಟು ಇದರಲ್ಲಿ ಇಷ್ಟೇ ನಾನು ಬಳಸೋದು. ಮಸಾಲೆ ರೊಟ್ಟಿಗಾದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ತಿಂಡಿ ರೆಡಿಯಾಗಿದೆ. ಬನ್ನಿ ಅವರು ಕೊಟ್ಬಿಡೋಣ. ಇಷ್ಟೇ ಸಾಂಬಾರು, ಬೇಳೆ ಸಾಂಬಾರು ಜೊತೆಗೇ ತಿನ್ಕೊಳ್ಳೋದು ಅಲ್ಲಿ ರೂಮ್. ಇನ್ನು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ನಾನು ಕೂತ್ಕೊಂಡು ತಿಂಡಿ ತಿಂದ್ಕೊಂಡೆ. ಮೈಸೂರಿಂದ ಎಷ್ಟೊತ್ತಿಗಾಯ್ತಂತೆ? ಇದೇ ಬಸ್ ಐತೆ ಡೈರೆಕ್ಟ್ ಬೆಟ್ಟಕ್ಕೆ. ಮೈಸೂರಿಗೆ ಹೋಗ್ಬಿಟ್ಟು ಹೋಯ್ತದ ಬೆಟ್ಟಕ್ಕೆ. ಆಯ್ತು. ಮೈಸೂರಿಗೆ ಹೋಗ್ಬಿಟ್ಟು ಹೋಗೋದು ಎಷ್ಟೊತ್ತಿಗೆ? ಅದೇ ಇರ್ತಾವ ಟೈಮ್ ಒಂದೊಂದು ಗಂಟೆಗೆ ಇರ್ತಾವ ಅಂತ. ಮೈಸೂರಿಂದ ಹೋಗವು? ಮೈಸೂರಿಂದ ಹೋಗವು. ಆಯಿತು ಬಿಡಿ. ಕೊಳ್ಳೇಗಾಲದಿಂದ ಹೋಗ್ಬೇಕಾದ್ರೆ 12 ವಾರ ಅಷ್ಟು. ಇನ್ನು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತುಕತೆ ವಿಚಾರಣೆ ನಡೀತಿತ್ತು. ಅಂದರೆ ಬಸ್ ಎಷ್ಟೊತ್ತಿಗಿದೆ ಏನು ಅಂತ ಅಂದ್ಬಿಟ್ಟು. ಯಾಕೆಂದರೆ ನನ್ನ ತಂಗಿ ಈಗ 1 ತಿಂಗಳಿಂದನೇ ಹೇಳಿದ್ಲು. ಹೊರಟಿದ್ವಿ, ಆ ಟೈಮಲ್ಲಿ ಹೊರಟಿದ್ಲು. ಆ ಟೈಮಲ್ಲಿ ಏನಂದರೆ ಪಾಪ ಹೊರಡೋ ಟೈಮಲ್ಲಿ ಅವ್ರ ಕಡೆಯವ್ರು ಯಾರೋ ತೀರೋದ್ರು ಅಂದ್ಬಿಟ್ಟು ಕ್ಯಾನ್ಸಲ್ ಆಗಿತ್ತು. ಪುನಃ ಇವಾಗೆಲ್ಲ ರಜೆ ಇತ್ತಲ್ಲ ಅಂತ ಅಂದ್ಬಿಟ್ಟು 1 ವಾರಕ್ಕೆ ಮುಂಚೆ ಹೇಳಿದ್ಲು, ಅಕ್ಕ ಹೊರಡೋಣವಾ ಹೋಗೋಣ ಅಂತ. ನಾನು ಆಯಿತು ಫೈನಲ್ ಆದಮೇಲೆ ಹೇಳು ಹೊರಡೋಣ ಅಂತ ಅಂದೆ. ಅವಳು ಹಿಂದ್ಲ ದಿನ ನೈಟು ಒಂದು 9:45 ಫೋನ್ ಮಾಡಿದ್ಲು. ಇನ್ನು ನಾನು ಅಷ್ಟೊತ್ತಿನಲ್ಲಿ ಏನು ಅಮ್ಮ ಅವ್ರು ಮಲಗಿಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳೋಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಹೇಳಿದೆ ಅವ್ರಿಗೆ. ಇನ್ನು ಬೆಳಿಗ್ಗೆ ಹೇಳಿದ್ರಿಂದ ಅವರು ಕೆಲಸ ಏನೂ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಎದ್ದು ಹೇಳಿದೆ, ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಳ್ಳಿ, ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಆದರೆ ಆಗಲೇ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಹಿಂಗೆ ಸಡನ್ನಾಗಿ ಹೋಗ್ತೀನಿ ಅಂತಿರಲ್ಲ, ಇಲ್ಲಿ ಸ್ಟ್ರೈನ್ ಆಗುತ್ತೆ, ಇಲ್ಲಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನೀವು ಅಲ್ಲೆಲ್ಲ ಹೋದ್ರೆ ಅಂತ ಅಂದ್ಬಿಟ್ಟು ಅಪ್ಪಾಜಿ ಎಲ್ಲ ಹೋದ್ರು. ಹಂಗೂ ಅವ್ರಿಗೂ ಎಲ್ರಿಗೂ ಹೋಗೋಕ್ಕೆ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಏಕೆಂದರೆ ರಜಾ ಇತ್ತು. ಮತ್ತು ನಮ್ಮ ಡೇಟ್ಗಳೆಲ್ಲ ಮುಗ್ದಿತ್ತು. ಅಂದರೆ ನಂದು, ನನ್ನ ತಮ್ಮ ನಿಂತಿದ್ದು ಎಲ್ಲರದು ಒಂಥರ ಚೆನ್ನಾಗಿತ್ತು. ಆದರೆ ಏನಂದರೆ ಮೊದಲೇ ಹೇಳ್ಕೋಬೇಕಿತ್ತು. ಅದೊಂದು ಮಿಸ್ ಮಾಡಿದೆ. ಬಟ್ಟೆ ಒಗ್ದಿರಲಿಲ್ಲ ಅವರು. ಅದೊಂದು ವಾಷಿಂಗ್ ಆಗಿರಲಿಲ್ಲ. ಅಪ್ಪಾಜಿನೂ ಬೇಡ ಅಂದರು. ಸುಮ್ಮನೆ ಯಾಕೆ ಸ್ಟ್ರೈನ್ ಮಾಡ್ಕೋತೀರ, ತಕ್ಷಣ ಹೋಗಿ ಎಲ್ಲ ಒಂದು ಸ್ವಲ್ಪ ದಿನ ಮುಂಚೆನೇ, 1 ದಿನ 2 ದಿನ ಮುಂಚೆನೇ ಮಾತಾಡ್ಕೊಂಡು ಹೋಗ್ಬೇಕು. ನೀವೇನು ಈ ಥರ ಸಡನ್ನಾಗಿ ಹೋಗ್ತೀನಿ ಅಂತಿದ್ದೀರ, ಅಲ್ಲೆಲ್ಲ ಸ್ಟ್ರೈನ್ ಆದರೆ ಏನು ಮಾಡೋದು, ಮಕ್ಳು ಕರ್ಕೊಂಡೆಲ್ಲ ಹೋಗ್ತೀನಿ ಅಂತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಇದು ಮಾಡಿದ್ರು. ಆಮೇಲೆ ಯಾಕೋ ಮನಸ್ಸಿಲ್ಲದೆ ಹೋಗೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಸುಮ್ಮನಾದ್ವಿ. ಇನ್ನು ನನ್ನ ತಂಗಿಯವರು ಹೊರಟರು ಆ ಕಡೆಯಿಂದ. ಆಯಿತು ಪಾಪ, ಅವರು ಸರಿ ಹೋಗಿದ್ದು ಬರ್ತೀನಿ ಅಂತ ಹೇಳಿದರು. ಸರಿ ಬೇರೆ ಯಾರೋ ತೀರ್ಕೊಬಿಟ್ಟಿದ್ರು. ಈ ಸರಿನಾದರೂ ಹೋಗಿದ್ದು ಬರಲಿ ಬಿಡು ಪಾಪ, ನಮ್ಮಿಂದ ಯಾಕೆ ಅವ್ರಿಗೂ ಇದಾಗಬೇಕು, ನಿಮ್ಮ ಪಾಡಿಗೆ ನೀವು ಹೋಗಿದ್ದು ಬನ್ನಿ ಅಂತ ಅವ್ರಿಗೆ ಹೇಳಿದ್ವಿ. ಅವರು ಹೋಗಿದ್ದು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದು ಫೋನ್ ಮಾಡಿದರು, ಅಕ್ಕ ನೀವು ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ, ತುಂಬ ಚೆನ್ನಾಗಾಯಿತು, ನಿಮ್ಮನ್ನ ತುಂಬ ನೆನ್ಕೋತಿದ್ವಿ ಅಂತ ಹೇಳಿದ್ರು. ನನಗೂ ಇಲ್ಲಿದ್ದರೆ ನನಗೂ ಮನಸ್ಸೆಲ್ಲ ಅಲ್ಲೇ ಇತ್ತು. ಏಕೆಂದರೆ ಸಂಜೆ ತನಕ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅವತ್ತೆಲ್ಲ. ಅಯ್ಯೋ ಹೋಗ್ಲಿಲ್ವಲ್ಲ ಅಂದ್ಕೊಂಡೇ ಒಂಥರ ಬೇಜಾರಲ್ಲೇ ಇದ್ದೆ.
ಇನ್ನೇನೋ ಒಂಥರ ರಜಾ ಇತ್ತಲ್ಲ ನೆಕ್ಸ್ಟ್ ಡೇಗೆಲ್ಲ ಅಂತ ಅಂದ್ಬಿಟ್ಟು ನನಗೆ ಹೋಗೋಕ್ಕೂ ಇಷ್ಟ. ಇನ್ನು ನೆಕ್ಸ್ಟ್ ಡೇಗೆ ತಕ್ಷಣ ಬರೋಕ್ಕಾಗುತ್ತೋ ಇಲ್ವೋ ಆ ಥರ ಎಲ್ಲ ಎಲ್ರಿಗೂ ಒಂಥರ ಎರಡೆರಡು ಮನಸ್ಸಿತ್ತು. ಯಾಕೆಂದರೆ ನೆಕ್ಸ್ಟ್ ಡೇ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತು. ಬರ್ತ್ಡೇ ಅಂತ ಅದಕ್ಕೆ ಅಂತ ಏನಿಲ್ಲ, ಬಂದುಬಿಡ್ಬೋದಿತ್ತು. ಆದರೆ ಅಮ್ಮ ಅವರೆಲ್ಲ ಬರಲಿಲ್ವಲ್ಲ, ಅದು ಒಂದು ಇದಾಯಿತು. ನನಗಂತೂ ಹೋಗೋಕ್ಕೆ 90% ನನಗಂತೂ ರೆಡಿಯಾಗಿದ್ದೆ ಇಷ್ಟ ಇತ್ತು. ನಾನಂದರೆ ಒಬ್ಬಳೇ ಈ ಕಡೆಯಿಂದ. ಇನ್ನು ನಮ್ಮ ಮನೆಯವ್ರು ಮೊದಲೇ ಹೇಳಿದರು ಬರೋಲ್ಲ ಅಂತ. ಇನ್ನು ನನ್ನ ಮಗನಿಗೂ ಎಕ್ಸಾಮ್ ನಡೀತಿರೋದ್ರಿಂದ ಅವನು ನಾನು ಬರೋಲ್ಲ ಅಂತ ಹೇಳಿದ. ಇನ್ನೇನು ಮಾಡೋದು, ಆಯಿತು ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿ ಹೋದ್ವಿ. ಎಲ್ಲ ಇನ್ನೊಂದು ಸರಿ ಯಾವಾಗಾದರೂ ಹೋದ್ರಾಯ್ತು. ಅಂದರೆ ಎಲ್ಲದಕ್ಕೂ ಟೈಮ್ ಬರಬೇಕಲ್ವ. ದೇವ್ರನ್ನ ನೋಡಬೇಕು ಅಂದರೆ ದೇವರು ಒಂದು ಸಮಯ ಅಂತ ಅವನೇ ಕರೆಸ್ಕೋತಾನೆ. ಆಯಿತು ಬಿಡಿ, ನಮಗೂ ಒಂದು ಇದಾಗಲಿ, ಎಲ್ಲರಿಗೂ ಅಂದರೆ ಒಂದು ಎಕ್ಸಾಮ್ ಎಲ್ಲ ಮುಗಿದು ಎಲ್ಲ ಇದಾದಮೇಲೆ ರಜೆ ಸಿಕ್ಕಿದಾಗ ಎಲ್ಲರೂ ಹೋಗೋಣ ಒಟ್ಟಿಗೇನೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಸುಮ್ಮನಾದ್ವಿ. ಇನ್ನು ಅವರು ದರ್ಶನ ಮಾಡಿಕೊಂಡು ಎಲ್ಲ ಬಂದು ಫೋನ್ ಮಾಡಿದರು ಚೆನ್ನಾಗಿ ದರ್ಶನ ಆಯಿತು ಅಂತ. ಇವತ್ತು ಇಷ್ಟೇ ಆಗಿದ್ದು ಅನಿಸುತ್ತೆ. ನನಗೂ ಒಂಥರ ಬೇಜಾರಲ್ಲಿ ಏನೂ ಜಾಸ್ತಿ ಲಾಗೇ ಮಾಡೋಕ್ಕಾಗಲಿಲ್ಲ. ಹಿಂಗಾಗುತ್ತಲ್ವ ಎಷ್ಟೋ ಸರಿ ಎಲ್ಲಿಗಾದ್ರೂ ಹೋಗೋದ ಅಂತ ತುಂಬ ಆಸೆ ಇಟ್ಕೊಬಿಟ್ರೆ ಅದು ಕ್ಯಾನ್ಸಲ್ ಆಗೋದ್ರೆ ಅಂದರೆ ಎಲ್ರಿಗೂ ಫೋನ್ ಮಾಡಿ ಹೋಗೋಣವಾ ಅಂತ ವಿಚಾರಿಸ್ಕೊಂಡು ಎಲ್ಲ ಮಾತುಕತೆಯಾಗಿ ಆಮೇಲೆ ಕ್ಯಾನ್ಸಲ್ ಆದರೆ ಒಂಥರ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಆ ಥರ ಆಗಿ ಅವತ್ತೊಂದು ಸ್ವಲ್ಪ ಕೆಲಸನೂ ಜಾಸ್ತಿ ಏನು ಹೆಚ್ಚಿಗೆ ಮಾಡೋಕ್ಕೂ ಆಗಲಿಲ್ಲ. ಒಂಥರ ಮನಸ್ಸೆಲ್ಲ ಒಂಥರ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಇರಲಿ, ಹೋಗೋಣ. ಮಹದೇಶ್ವರ ಸ್ವಾಮಿ ಯಾವಾಗಲೂ ಇರ್ತಾನಲ್ವ, ನಮಗೆ ಇದಾದರೂ ಅವನಂತೂ ಅಂದರೆ ಗಾದೆ ಇದೆಯಲ್ಲ, ನಮಗೆ ಮುಪ್ಪಾದರೂ ದೇವ್ರಿಗೆ ಮುಪ್ಪ ಅಂತ ಅಂದ್ಬಿಟ್ಟು ಆ ಥರ. ನಾನು ಸ್ವಲ್ಪ ಹೊತ್ತು ಕೂತಿದ್ದು ಬೇಜಾರೆಲ್ಲ ಆಗ್ತಿತ್ತಲ್ಲ, ಸ್ವಲ್ಪ ಕೂತು ನಿದ್ದೆ ಮಾಡಿ ಎಲ್ಲ ಏನು ಮಾಡಿದ್ರು ಒಂದು ಸ್ವಲ್ಪ ಇದೇ ಆಯ್ತಿತ್ತು. ಅವತ್ತೆಲ್ಲ ಬೇಜಾರೇ ಆಗಿತ್ತು. ನಾನು ನಿದ್ದೆ ಮಾಡಿದೆ, ಕೆಲಸನೂ ಅಷ್ಟಿರಲಿಲ್ಲ. ಎಲ್ಲ ಕೆಲಸ ಹಿಂದಿನ ದಿನವೇ ಮುಗಿಸಿದ್ವಲ್ಲ. ಇನ್ನು ಪ್ಯಾಕಿಂಗ್ ಮಾಡಿಕೊಂಡು ಹೊರಡೋದು ಅಷ್ಟೇ ಇದ್ದಿದ್ದು. ಅವರೆಲ್ಲ ಒಪ್ಪಿಗೆ ಕೊಟ್ಟರೆ ಹ್ಞೂ ಅಂತ ಎಲ್ಲ ಹೊರಡೋಕ್ಕೆ ತಯಾರಾದರೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟಿತ್ತು. ಆದರೆ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಇನ್ನು ಬೇಜಾರಿಗೆ ಇನ್ನೇನು ಮನೇಲಿ ಇರ್ತೀನಲ್ವ, ಅಡುಗೆ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಇನ್ನು ಬೇಜಾರಲ್ಲಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆದೇ ರವೆ ರೊಟ್ಟಿ ಇತ್ತು, ಅದನ್ನೇ ಸ್ವಲ್ಪ ಅಂದರೆ ತಟ್ಟಿರಲಿಲ್ಲ, ಬಿಸಿಯಾಗಿ ತಟ್ಟು ಕೊಟ್ಬಿಟ್ಟೆ. ಮಧ್ಯಾಹ್ನಕ್ಕೂ ಅದೇ ಆಯಿತು. ನೈಟ್ಗೆ ಮಾಮೂಲಿ ಮುದ್ದೆ ಮಾಡಿಕೊಂಡೆ, ಸಾಂಬಾರಿತ್ತು. ಇನ್ನು ಬೇಜಾರಲ್ಲಿ ಬಂದು ವಾಕ್ ಮಾಡ್ತಿದ್ದೆ ನಾನು. ಇನ್ನು ನಮ್ಮ ಮನೆಯವರು ನನ್ನ ಮಗ ಎಲ್ಲ ಚಳಿ ಗಾಳಿ ಇದ್ದಿದ್ದಕ್ಕೂ ಅವರು ಹೊರಗಡೆಯಿಂದೆಲ್ಲ ಬಂದು ರಜಾ ಇದ್ದಿದ್ದಕ್ಕೆ ನನ್ನ ಮಗಂಗೂ ಎಲ್ಲ ಮಲಗಿಬಿಟ್ಟಿದ್ರು. ಇನ್ನು ನಾನು ಏನೂ ಕೆಲಸ ಇರಲಿಲ್ಲ, ಬಂದು ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಬೇಜಾರು ಆಯ್ತಿತ್ತಲ್ಲ, ಸ್ವಲ್ಪ ಹೆಂಗೆ ಟೈಮ್ ಪಾಸ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಅವತ್ತೊಂದು ದಿನ ಹಂಗೆ ಆಗ್ಬಿಡುತ್ತೆ ಒಂದೊಂದು ಸರಿ ಬೇಜಾರಲ್ಲಿ. ಇನ್ನು ಬಂದು ವಾಕ್ ಮಾಡಿ ಕ್ಲೈಮೇಟ್ ಎಲ್ಲ ಒಂದು ಸ್ವಲ್ಪ ವಾತಾವರಣ ಒಂದು ಸ್ವಲ್ಪ ಒಂಚೂರು ಆಚೆ ಈಚೆ ಓಡಾಡಿದ್ರೆ ಒಂದು ಸ್ವಲ್ಪ ಸರಿ ಆಗ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಬಂದೆ. ಇನ್ನು ಪೂಜೆ ಮಾಡಬೇಕಲ್ಲ ಸಂಜೆಗೆ, ಅದಕ್ಕೆ. ನಮ್ಮನೆ ಟೈಲ್ಸ್ ಯಾವ ರೀತಿ ಇದೆ ಅಂದರೆ ಕಸನೂ ಗೊತ್ತಾಗಲ್ಲ. ಕಸ ಗುಡಿಸಿದ್ರೆ ನೋಡಿ, ಹತ್ರದಿಂದ ನೋಡಿದ್ರೇ ಗೊತ್ತಾಗೋದು. ಆ ಥರ ಹಾಕಿಸ್ಬಿಟ್ಟಿದ್ದೀವಿ. ಆದರೆ ಗಲೀಜೆಲ್ಲ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು. ಯಾಕೆಂದರೆ ಈ ಕಡೆ ಎಲ್ಲ ತಾಂಬ ರಸ್ತೆ ಮಾಡಿಲ್ಲ ಇನ್ನು ಮಾಡಿದ್ರೆ ಮಳೆ ಹೋದರೆ ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಬದಿ ಆಮೇಲೆ ಒಂದು ಕೂದಲು ಬಿದ್ದರೂ ಕಾಣುತ್ತೆ ಇವು ಈಟದು. ಎನಿ ಟೈಮ್ ಎಮರ್ಜೆನ್ಸಿ ಅಂತಲ್ಲ, ಏನೋ ಇದು ತುಂಬ ಗಲೀಜು ಕಾಣಬಾರ್ದು ಅಂತ ಇದನ್ನ ಇದು ಮಾಡಿದ್ವಿ ಅಷ್ಟೇ. ಇದನ್ನ ಹಾಕಿಸ್ದೆ. ಈ ಡಿಸೈನ್ ಇತ್ತು, ಇದು ಒಂದು ಸ್ವಲ್ಪ ಮಾರ್ಬಲ್ ಥರನೂ ಇತ್ತಲ್ಲ ಅಂದ್ಬಿಟ್ಟು ಹಾಕಿಸ್ದೆ. ನೋಡಿ, ನಿಮಗೆ ಅನ್ನಿಸ್ತಿರ್ಬೋದು ಕಸನೇ ಗೊತ್ತಾಗಲ್ಲ. ಕಸ ಗುಡಿಸಿದಾಗ ಇಷ್ಟ ಆಯ್ತಾ ಕಸ ಅಂತ ಅನಿಸುತ್ತೆ. ಆ ಥರ ಇದು. ಹಂಗೇ ವಾಕ್ ಮಾಡ್ತಾ ಅಲ್ಲೋ ಗಿಡಗಳೆಲ್ಲ ಕಳೆಯೆಲ್ಲ ಬೆಳ್ಕೊಬಿಟ್ಟಿತ್ತು. ಅದು ಒಂದು ಸ್ವಲ್ಪ ಪಾಟಿಂಗೆಲ್ಲ ಮಾಡಬೇಕು ಹೊಸ್ದಾಗಿ. ಮಣ್ಣೆಲ್ಲ ಅಂದರೆ ಹಳೇದಾಗ್ಬಿಟ್ಟಿದೆ, ಅದಕ್ಕೆ ಗಿಡಗಳೆಲ್ಲ ಸರಿಯಾಗಿ ಬರ್ತಿಲ್ಲ. ಅದನ್ನೆಲ್ಲ ಮಾಡಬೇಕು. ನನ್ನ ಮಗ ನಮ್ಮ ಮನೆಯವರು ಫ್ರೀ ಆದಮೇಲೆ ಸ್ವಲ್ಪ ಮಣ್ಣೆಲ್ಲ ತಂದುಕೊಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆವಾಗ ಎಲ್ಲ ಹಾಕೋಣ ಅಂತ. ಸರಿ ಅಮ್ಮ ಮಾಡಿಕೊಡ್ತೀನಿ ಕೊಡು ಅಂತ ಅಂದಿದ್ರು. ಯಾಕೋ ನನಗೆ ಅವಾಗ ಮನಸ್ಸು ಸರಿ ಇರಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟಿದೆ, ಏನೂ ಮಾಡಿಸಿರ್ಲಿಲ್ಲ.
ಇವಾಗ ಹೊಸ್ದಾಗಿ ಮಾಡಿಸ್ಬೇಕು. ಅಂದರೆ ಅದೇ ಟೈಮ್ ಆಗ್ತಿಲ್ಲ. ಎಲ್ಲ ಟೈಮ್ ಆದಮೇಲೆ ಸರಿ ಆದಮೇಲೆ ಎಲ್ಲ ಹೊಸ್ದಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅದು. ಸನ್ಸ್ಕ್ರೀನ್ ಲೋಷನ್ ಖಾಲಿಯಾಗಿದೆ, ಅದಕ್ಕೆ ಮಾಮೂಲಿ ಲ್ಯಾಕ್ಮಿ ಪೀಚ್ ಕ್ರೀಮ್ ಇದನ್ನ ಬಳಸ್ತಿದ್ದೀನಿ. ಮಾಮೂಲಿ ಮಾಯ್ಶ್ಚರೈಸಿಂಗು. ನಾನು ಡ್ರೈ ಸ್ಕಿನ್ನು ಅಂತ ಹೇಳಿದ್ನಲ್ಲ, ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ಮಾಯ್ಶ್ಚರೈಸರ್ ಹಾಕ್ಕೋಬೇಕು. ಇಲ್ಲ ಅಂದರೆ ಒಂಥರ ಡ್ರೈ ಅನಿಸುತ್ತೆ. ಇನ್ನು ವಾಕ್ ಮುಗಿಸ್ಕೊಂಡು ಬಂದು ಕಸ ಗುಡಿಸಿ ಪಾತ್ರೆ ಎಲ್ಲ ಬೆಳಿಗ್ಗೆ ನಾನು ಮುಖ ತೊಳ್ಕೊಂಡು ಅವ್ರಿಗೂ ಹಾಲೆಲ್ಲ ಇಟ್ಕೊಟ್ಟು ನಾನು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ರೆಡಿ ಆಗ್ತಿದೆ. ಇನ್ನು ಮಾಯ್ಶ್ಚರೈಸಿಂಗ್ ಅಂತ ಬಂದರೆ ನಾವು ಯಾವುದು ಎಲ್ಲ ಮಾಯ್ಶ್ಚರೈಸರು ನನಗೆ ಸೂಟ್ ಆಗೋದಿಲ್ಲ. ಕೆಲವೊಂದು ಸೂಟ್ ಆಗುತ್ತೆ, ಕೆಲವೊಂದು ಸೂಟ್ ಆಗೋಲ್ಲ. ಆ ಮಾಯ್ಶ್ಚರೈಸರಲ್ಲೂ ಸುಮಾರು ಥರ ಇದೆ, ಆದರೆ ಕೆಲವೊಂದೊಂದು ಸೂಟ್ ಆಗುತ್ತೆ, ಕೆಲವೊಂದು ಸೂಟ್ ಆಗೋಲ್ಲ. ಇನ್ನು ಅದನ್ನು ಸನ್ಸ್ಕ್ರೀನ್ ಲೋಷನ್ ಬೇರೆ ಖಾಲಿಯಾಗಿತ್ತು. ಇದೊಂದು ಅಡ್ಜಸ್ಟ್ ಆಗಿದೆ ನನಗೆ. ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನ ಒಂದೆರಡು ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಕ್ರೀಮು ಎಲ್ಲ ಟ್ರೈ ಮಾಡ್ತಿರ್ತೀನಿ, ಇಲ್ಲ ಅಂತಲ್ಲ. ಯಾಕೆ ಅಂದರೆ ನಾವು ನೋಡಿದಾಗ ಟ್ರೈ ಮಾಡಿರ್ತೀವಲ್ವ, ಯಾರಾದರೂ ಅಷ್ಟೇ. ಇಷ್ಟ ಆದಾಗ ನೋಡೋಣ ಇದು ಹೆಂಗಿರುತ್ತೆ ಅಂತ ಒಂದು ಚಿಕ್ಕ ಡಬ್ಬಿನಾದರೂ ಸ್ಯಾಂಪಲ್ಗೆ ತಂದು ಟ್ರೈ ಮಾಡಿರ್ತೀವಲ್ವ, ಆ ಥರ ನಾನು ಸ್ವಲ್ಪ ಒಂದು ಚಿಕ್ಕದಾದರೂ ತಂದು ಟ್ರೈ ಮಾಡಿರ್ತೀನಿ. ನನಗೆ ಅಡ್ಜಸ್ಟ್ ಆದರೆ ಮಾತ್ರ ತೊಗೊಂಬಂದು ಯೂಸ್ ಮಾಡ್ತೀನಿ. ಇನ್ನು ಈ ಪೂಜೆ ಎಲ್ಲ ಆಯಿತು. ನಾನು ಚಿಕ್ಕ ಪುಟ್ಟ ಮಂತ್ರಗಳು ಓದ್ಕೋತೀನಿ ಮನ್ಸಿಗೆ ಸಮಾಧಾನಕ್ಕಷ್ಟೇ. ನೀವು ಅಷ್ಟೇ ಯಾವುದಾದ್ರೂ ಇದ್ದರೆ ನಿಮ್ಗೆ ಗೊತ್ತಿರೋದು ಓದ್ಕೊಳ್ಳಿ, ಸಮಾಧಾನ ಸಿಗುತ್ತೆ ಅಂತ ಅಂದ್ಕೊಂಡು. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಸಿಂಪಲ್ ಆಗಿತ್ತು, ಏನೂ ಇರಲಿಲ್ಲ. ಇನ್ನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿ